ಬುದ್ಧಿ ಕಲಿಸಿದ ಗುರುವೇ ಕೊಡು ನಮಗೆ ಮತಿಯ. ಗುರುಗಳಿಗೊಂದು ಸಣ್ಣ ಆರ್ತಿ, ಗುರು ಭಕ್ತರಿಗೊಂದು ಸಣ್ಣ ಆರ್ತಿಯೋ. ವಿದ್ಯಾ ಬುದ್ಧಿ ಕಲಿಸಿದ ಗುರುವೇ ಕೊಡು ನಮಗೆ ಮತಿಯ. 7 ಮಲೆ 77 ಮಲೆ ನಮ್ಮ ಮನೆಯ ಮಾದೇಶ್ವರಿಗೆ ಒಂದು ಸಾರಿ ಹೋಗಿ ಹೇಳಿರೋ, ಅದು ಸಾಲಿಲ್ಲಪ್ಪ, ಇನ್ನೂ ಒಂದ್ ಸ್ವಲ್ಪ ಶಕ್ತಿ ಬೇಕ್ರಪ್ಪ. ರಾಮಾಯಣ ನೋಡಿದ್ರಲ್ಲ ಟ್ರೈಲರು, ಅದರಷ್ಟೇ ಬೇಕು ಶಕ್ತಿ ಹೇಳ್ರಪ್ಪ. ಈಗ ಸ್ಮರಣೆ ಆಯ್ತು. ಯಾಕೆ ಹಾಡು ಹೇಳಿದೆ ಅಂದ್ರೆ, ನಮ್ಮ ಹಳ್ಳಿ ಇದೆಯಲ್ಲ, ಈ ಹಳ್ಳಿ ಯಾವತ್ತೂ ಅಷ್ಟೇ ಇದು ಪೂಜಿತವಾಗಿರುತ್ತೆ ಅಂತ ಹೇಳ್ತಾರೆ. ಪೂಜಿತವಾಗಿರೋದು ಯಾವುದು? ಪ್ರತಿಯೊಂದನ್ನು ವಿನಯದಿಂದ, ಪ್ರತಿಯೊಂದು ಬಹಳ ಹೃದಯದಿಂದ, ಪ್ರತಿಯೊಂದು ವಿಷಯವನ್ನ ಹಳ್ಳಿಯ ರೈತ ಎಷ್ಟು ಕಷ್ಟಪಡ್ತಾನೆ ಒಂದು ಬೆಳೆ ಬೆಳೆಯೋದಕ್ಕೆ, ಅಥವಾ ಅವನಿಗೆ ಎಲ್ಲಾ ಕಷ್ಟಗಳು. ಕೃಷಿ ಇರುವಂತಹ ಯಾವ ನಾಡಿದೆ ಆ ನಾಡು ತುಂಬಾ ಕಷ್ಟದಲ್ಲಿರುತ್ತೆ. ಆದರೆ ಅವನ ಬೆವರು ಸುರಿಸಿ ಮಳೆ ಬಂದು ಹಸಿರಾದಾಗ ಅವನಿಗಿರುವಂತಹ ನಗು ಇದೆಯಲ್ಲ, ಆ ನಗು ಕಾಣಿಸಬೇಕಾದ್ರೆ ಆ ಹಳ್ಳಿಯಲ್ಲಿ ಒಂದು ಸಂಕ್ರಾಂತಿ ಅಂತ ಆಗುತ್ತೆ. ಅಂದ್ರೆ ಒಂದು ಇಡೀ ಜೀವನ ಚಕ್ರದಲ್ಲಿ ಈ ಹಳ್ಳಿ ಇದೆಯಲ್ಲ, ಗ್ರಾಮ, ಅದು ಯಾವಾಗಲೂ ಅಷ್ಟೇ ಪ್ರತಿ ಕ್ಷಣ ಪ್ರತಿ ನಿಮಿಷ ಹುಡುಕಾಟದೊಂದಿಗೆ, ಬೆವರು ಸುರಿಸ್ತಾ, ಕಷ್ಟಗಳಿದ್ರೆ ಕಷ್ಟಗಳನ್ನೆಲ್ಲವನ್ನು ಅವರು ಹಾಡುಗಳ ಮೂಲಕ ತಮ್ಮ ನೋವು ನಲಿವುಗಳನ್ನ ಹಂಚಿಕೊಳ್ಳುವುದರ ಮೂಲಕ ಹೇಗೆ ಹೇಳ್ಕೊಳ್ತಾರೋ ಹಾಗಿದೆ ನಮ್ಮ ಈ ಗ್ರಾಮಾಯಣ.